ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ಬ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಾಡ್ತಾ ಇರೋವಂಥ ಒಂದು ವಿಡಿಯೋ ಸ್ಟೆಪ್ ಕಟ್ನ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ. ಸೊ ಯಾರ್ಯಾರೆಲ್ಲ ಕಾಯ್ತಾ ಇದ್ರಿ ಕಟ್ಟಿಂಗ್ ವೀಡಿಯೋಸ್ಗೋಸ್ಕರ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ನಾವು. ಸೊ ಇಲ್ಲಿ ನಾನು ನನ್ನ ಕ್ಲೈಂಟಿಗೇ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ಕಟ್ಟಿಂಗ್ ಮಾಡ್ತಾನೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಒಂದು ಡಮ್ಮಿ ಹೇರಿನಲ್ಲಿ ಮಾಡ್ತಾ ಇಲ್ಲ, ರಿಯಲ್ ಹೇರ್ ಅಂದರೆ ಕ್ಲೈಂಟಿಗೇ ಡೈರೆಕ್ಟಾಗಿ ಮಾಡ್ತಾ ಹಾಗೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಹೇರ್ನ ಪಾರ್ಟಿಷನ್ ಮಾಡಿಕೊಂಡು ಎರಡೂ ಕಡೆ ಭಾಗವಾಗಿ ಡಿವೈಡ್ ಮಾಡಿ ಸೆಂಟರ್ ಭಾಗನ ತೆಗೆದು ನಾನು ಅವ್ರಿಗೆ ಏನು ಲೆಂತ್ ಬೇಕೋ ಆ ಲೆಂತನ್ನ ಅವರನ್ನು ಕೇಳಿಕೊಂಡು ಆ ಲೆಂತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಕ್ಲೈಂಟಿಗೆ ತುಂಬ ಹೇರ್ ಹೋಗೋದು ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು 1/2 ಇಂಚಷ್ಟು ಹೇರ್ ಲೆಂತನ್ನು ಕಟ್ ಮಾಡಿಕೊಂಡೆ. ಸೊ ನಾವಿಲ್ಲಿ ಸ್ಟೆಪ್ ಕಟ್ಗೆ ಏನೇನೆಲ್ಲ ಮೆಥಡ್ನ ಯೂಸ್ ಮಾಡಿದ್ರೆ ಸ್ಟೆಪ್ ಕಟ್ ನಮಗೆ ಕ್ರಿಯೇಟ್ ಆಗುತ್ತೆ ಅಂತಲೂ ತಿಳ್ಕೊತಾ ಹೋಗೋಣ. ಸೊ ನಾನಿಲ್ಲಿ ಫಸ್ಟಿಗೆ ಲೆವೆಲ್ ಕಟ್ ಮಾಡಿಕೊಂಡೆ. ಲೆವೆಲ್ ಕಟ್ ಆದಮೇಲೆ ನೆಲ ನೋಡೋ ರೀತಿ ಸಿಸರ್ ಮಾಡ್ತಾಯಿದ್ದೀನಿ. ನೆಲ ನೋಡೋ ರೀತಿ ತಗೊಂಡು ಅದರಲ್ಲಿ ಏನು ಎಕ್ಸ್ಟ್ರಾ ಹೇರ್ ಬರುತ್ತೆ ಅದನ್ನು ನಾನು ಸಿಸರ್ ಮಾಡ್ಕೋತಾ ಇದ್ದೀನಿ. ಸೊ ನೆಲ ಕಂಪ್ಲೀಟಾಗಿ ಮುಗಿದ ಮೇಲೆ ನಾನು ಎಲ್ಲಿ ನಿಂತಿದ್ದೀನಿ ನನ್ನ ಭಾಗಕ್ಕೆ, ಹೊಟ್ಟೆ ಭಾಗಕ್ಕೆ ನೇರವಾಗಿ ಹೇರ್ನ ತೆಗೆದು ಮಿಕ್ಕಿದ ಏನು ಹೇರ್ಸ್ ವೇಸ್ಟ್ ಹೇರ್ ಏನು ಬರುತ್ತೆ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿ ನೆಕ್ಸ್ಟ್ ಚೆಸ್ಟ್ ಲೆವೆಲಲ್ಲಿ ಏನು ಎಕ್ಸ್ಟ್ರಾ ಹೇರ್ ಬರುತ್ತೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಚೆಸ್ಟ್ ಲೆವೆಲ್ ಕಂಪ್ಲೀಟಾಗಿ ಮುಗಿದ ಮೇಲೆ ಹೇರ್ನ ಕೂಮ್ ಮಾಡ್ತಾ ನಮ್ಮ ಫೋರ್ಹೆಡ್ ಲೆವೆಲ್ಗೆ ಹೇರ್ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ಕಟ್ ಮಾಡ್ತಾ ಹೋಗಬೇಕು. ಇದಾದ ಮೇಲೆ ನೆಕ್ಸ್ಟ್ ಆಕಾಶ ನೋಡೋ ರೀತಿ ಕಟ್ ಮಾಡ್ಕೋಬೇಕು. ಆಕಾಶ ಆದಮೇಲೆ ಇನ್ನೂ ನಮಗೆ ಮಲ್ಟಿ ಲೇಯರ್ಸ್ ಬೇಕು ಅಂತಂದರೆ ನನ್ನ ಕ್ಲೈಂಟ್ ಹೇಗೆ ಕೂತಿರ್ತಾರೆ ಅವ್ರ ಸೈಡಿಗೆ ನಾನು ಒಂದು ಪೋರ್ಷನ್ ಆಗಿ ಕಟ್ ಮಾಡ್ತಾ ಹೋಗ್ತೀನಿ. ಸೊ ಇದೇ ರೀತಿ ಪ್ರತಿಯೊಂದು ಭಾಗನ ಡಿವೈಡ್ ಮಾಡಿಕೊಂಡು ನಾವು ಏನು ಏರ್ ಕಟ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಸ್ವಲ್ಪ ಆ್ಯಡ್ ಆನ್ ಮಾಡ್ಕೊಳ್ತಾ ಸೇಮ್ ಮೆಜರ್ಮೆಂಟ್ಗೆ ಹೇರ್ ಕಟ್ ಮಾಡ್ತಾ ಹೋಗೋಣ. ಸೇಮ್ ಮೆಜರ್ಮೆಂಟ್ ಎಲ್ಲ ಕಡೆನೂ ನಾನು ಇವಾಗ ಮುಂಚೆ ಏನು ಹೇಳಿದ್ನೋ ಅದು ಒಂದೇ ಅನ್ವಯಿಸ್ತಾ ಹೋಗುತ್ತೆ. ನಿಮಗೆ ನಾನು ಹೇಳ್ತಾ ಇರೋದು ಕಷ್ಟ ಆಗ್ತಿದೆ ಅಂತಂದರೆ ನಾನು ಒಂದು ಪೋಸ್ಟ್ನ ಹಾಕ್ತೀನಿ, ನೀವು ಅದರಲ್ಲಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ನಿಮಗೆ ಡಿಗ್ರಿನಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ನಾನು ಯಾವುದೇ ರೀತಿ ಹೇಳ್ತಾ ಇಲ್ಲ. 80 ಡಿಗ್ರಿ 90 ಡಿಗ್ರಿ 360 ಡಿಗ್ರಿ ಈ ರೀತಿ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನನ್ನ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಫೋಟೋ ನೋಡ್ತಿದ್ದಂಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾವ ಒಂದು ಭಾಗದ ಹೇರನ್ನು ನಾವು ಯಾವ ರೀತಿ ತಗೊಂಡು ಯಾವ ರೀತಿ ಸಿಸರ್ ಮಾಡಿದಾಗ ನಮಗೆ ಯಾವ ಶೇಪ್ ಬರುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ. ಸೊ ನಮಗಿಲ್ಲಿ ಸ್ಟೆಪ್ ಒಂದು ಲೇಯರಲ್ಲಿ ಬರುವಂಥ ಸ್ಟೆಪ್ಸ್ ಸೇಮ್ ಲೇಯರು ಲೆಫ್ಟಿಗೂ ಕೂಡ ಬರಬೇಕು, ರೈಟಿಗೂ ಕೂಡ ಬರಬೇಕು. ಒಂದು ಕಡೆ ಅದರ ಡಿಸ್ಟೆನ್ಸು 1 ಇಂಚ್ ಬಂದು ನೆಕ್ಸ್ಟ್ ಲೇಯರಲ್ಲಿ ನಮಗೆ 2 ಇಂಚಸ್ ಬಂದು ಅಥವಾ 1/2 ಇಂಚಸ್ ಅಷ್ಟಿಗಿಂತ ಕಡಿಮೆ ಬಂತು ಅಂತಂದರೆ ಅದು ಸ್ಟೆಪ್ಸ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸೋದಿಲ್ಲ. ಸೇಮ್ ಲೆವೆಲ್ನ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ನಾನು ಒಂದು ಮೆಷರ್ಮೆಂಟ್ನ ನಿಮಗೆ ಹೇಳಿದ್ದು. ಫಸ್ಟ್ ನೆಲದ ಭಾಗ ಆದಮೇಲೆ ಹೊಟ್ಟೆ ಭಾಗ ಆದಮೇಲೆ ಬ್ರೆಸ್ಟ್ ಲೆವೆಲ್ ಭಾಗ, ಬ್ರೆಸ್ಟ್ ಆದಮೇಲೆ ಫೋರ್ಹೆಡ್ ಆದಮೇಲೆ ಆಕಾಶ. ಇದನ್ನಿಷ್ಟು ಮ್ಯಾನೇಜ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಸ್ಟೆಪ್ ಕಟಿಂಗ್ ಸೂಪರ್ಬ್ ಆಗಿ ಬರುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ನಿಮಗೆ ಯಾವುದೇ ರೀತಿ ಬೇಸಿಕ್ ಮೆಥಡ್ನ ಹೇಳ್ಕೊಡ್ತಾ ಇಲ್ಲ. ಬಿಕಾಸ್ ನಾನು ಹಳೆ ವಿಡಿಯೋಗಳಲ್ಲಿ ಪ್ರತಿ ಒಂದು ಕಟಿಂಗ್ ವಿಡಿಯೋನಲ್ಲಿ ಬೇಸಿಕ್ ವೀಡಿಯೋಸ್ ಏರ್ ಪ್ರಾನ್ ಹಾಕೋದ್ರಿಂದ ಹಿಡಿದು ಸಿಸರ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರಿಂದ ಹಿಡಿದು ಹ್ಯಾಂಡಲ್ಲಿ ಹೇಗೆ ಒಂದು ಹೇರನ್ನು ಕವರ್ ಮಾಡ್ಕೋಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಜಸ್ಟ್ ಹೇರ್ ಕಟಿಂಗ್ ವಿತ್ ಬ್ಲೋ ಡ್ರೈಯಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಯಾರು ಮೊದಲನೇ ಸತಿ ನೋಡ್ತಾ ಇದ್ದೀರಾ ಬಿಫೋರ್ ವೀಡಿಯೋಗಳನ್ನ ನೋಡಿ ನಿಮಗೆ ಚೆನ್ನಾಗಿ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಸೊ ಬೇಸಿಕ್ ಇಲ್ಲ ಅಂತಂದರೆ ಅಡ್ವಾನ್ಸ್ ನಿಜವಾಗ್ಲೂ ಬರೋಕ್ಕೆ ಕಷ್ಟ ಆಗುತ್ತೆ. ನಾವು ಹೇಗೆ ಹೇರನ್ನು ಎರಡೂ ಬೆರಳಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ, ಅಥವಾ ಸಿಸರ್ನ ಹೇಗೆ ಇಟ್ಕೊಂಡು ಹೇಗೆ ಕಟ್ ಮಾಡಬೇಕು ಅಂತ ಗೊತ್ತಿದ್ರೆ ಮಾತ್ರ ಹೇರ್ ಕಟಿಂಗ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರು ಒಂದು ಪ್ರೀವಿಯಸ್ ವೀಡಿಯೋಗಳನ್ನ ಒಂದ್ಸತಿ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ನಾನು ಈ ವಿಡಿಯೋನಲ್ಲಿ ನಿಮಗೆ ಒಂದು ತುಂಬ ಬೆಸ್ಟ್ ಅಥವಾ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸ್ಟೆಪ್ ಕಟಿಂಗ್ ಹೇಗೆ ಬರುತ್ತೆ. ನಾವು ಕೆಳಗಡೆಯಿಂದ ಹೇರ್ನ ಮಾಡ್ತಾ ಹೋಗ್ತೀವಿ. ನಮಗೆ ಕೆಳಗಡೆ ಇರುವಂಥ ಹೇರು ನಮಗೆ ಲೆಂತ್ ಆಗಿ ಉಳಿತಾ ಹೋಗುತ್ತೆ. ಸೊ ಅದೇ ಹೇರನ್ನು ನಾವು ಮೇಲೆ ಹೋಗ್ತಾ ಕೂಮ್ ಮಾಡ್ತಾ ನಮಗೆ ಮೇಲ್ಗಡೆ ಹೋಗುವಂಥ ಹೇರು ಕಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಸ್ಟೆಪ್ ವೈಸ್ ಹೇರ್ಸ್ ಬಂದುಬಿಡುತ್ತೆ. ಇದು ಬೇಸಿಕ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಾನು ಒಂದು ಲೆಫ್ಟ್ ಸೈಡ್ ಪೋರ್ಷನ್ನ ಕಂಪ್ಲೀಟಾಗಿ ಮುಗಿಸ್ತಾ ಬರ್ತಾಯಿದ್ದೀನಿ. ಇವ್ರಿಗೆ ಫ್ರಂಟ್ ಕಟ್ ಕೂಡ ಇದೆ. ಸೊ ಫ್ರಂಟ್ ಕಟ್ ಇದೆಲ್ಲ ಔಟ್ಫಿಟ್ ಹೇಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಇದೊಂದು ಲೆಫ್ಟ್ ಸೈಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ರೈಟ್ ಸೈಡಲ್ಲಿ ಕೂಡ ಸೇಮ್ ಮೆಥಡ್ನ ಯೂಸ್ ಮಾಡಿಕೊಂಡು ಹೇರ್ ಕಟ್ ಮಾಡ್ಕೊಳ್ಳೋಣ.
ಸೊ ನೀಟಾಗಿ ವಿಡಿಯೋನ ನೋಡ್ತಾ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಹೇರ್ನ ಹೇಗೆ ತಗೋತಾ ಇದ್ದೀನಿ, ಯಾವ ರೀತಿ ಕೂಮ್ ಮಾಡ್ಕೋತಾ ಇದ್ದೀನಿ, ಎಕ್ಸ್ಟ್ರಾ ಹೇರ್ ಎಲ್ಲಿಂದ ಬರ್ತಾ ಇದೆ, ನಾನು ಯಾವ ರೀತಿ ಹೇರ್ ಎಕ್ಸ್ಟ್ರಾ ಇರೋದನ್ನು ಸಿಸರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದ್ಸತಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಜಸ್ಟ್ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಬ್ಸರ್ವ್ ಮಾಡಿ ನೋಡಿ ಕೇಳಿಸ್ಕೊಂಡು ಅದನ್ನು ನಾವು ಪ್ರಯತ್ನ ಪಟ್ಟಾಗಲೇ ನಮ್ಗೆ ಅದ್ರ ಪ್ರತಿಫಲ ಸಿಗೋದು. ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಕಡಿಮೆ ಇರೋದ್ರಿಂದ ನಿಮಗೆ ಇಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ಸ್ಟೆಪ್ಸ್ ಅಂತೂ ಮಸ್ತಾಗಿ ಬರ್ತಾ ಇದೆ. ಸೊ ಕಂಪ್ಲೀಟ್ ಹೇರ್ ಕಟ್ ಮುಗಿದ್ಮೇಲೆ ನಾವು ಬ್ಲೋ ಡ್ರೈ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಒಂದು ಹೇರ್ ಕಟ್ಗೂ ಡಿಫ್ರೆಂಟ್ ಆದ ಒಂದು ಬ್ಲೋ ಡ್ರೈ ಮೆಥಡ್ ಕೂಡ ಇರುತ್ತೆ. ಎಲ್ಲ ಒಂದು ಹೇರ್ ಕಟ್ಟಿಂಗಿಗೂ ಒಂದೇ ಬ್ಲೋ ಡ್ರೈ ಮೆಥಡ್ ಇರೋದಿಲ್ಲ. ಸ್ಟೆಪ್ಸ್ ಕಟ್ಟಿಗೆ ತನ್ನದೇ ಆದ ಒಂದು ಬ್ಲೋ ಡ್ರೈ ಮೆಥಡ್ ಇದೆ, ಫೆದರ್ ಕಟ್ಟಿಗೆ ತನ್ನದೇ ಆದ ಒಂದು ಬ್ಲೋ ಡ್ರೈ ಮೆಥಡ್ ಇದೆ, ಲೇಯರ್ ಕಟ್ಟಿಗೆ ಡಿಫ್ರೆಂಟ್ ಆಗಿದೆ. ಸೊ ನಾವು ಎಲ್ಲನೂ ಕಲಿತಾ ಹೋಗಬೇಕು. ಮೇನ್ಲಿ ಬ್ಲೋ ಡ್ರೈನ ಹೇಗೆ ಮಾಡೋದು ಅಂತ ಫಸ್ಟ್ ಕಲಿತ್ಕೊಂಡ್ರೆ ಸೊ ಎಲ್ಲ ರೀತಿ ಮಾಡೋದು ನಮಗೆ ಈಸಿ ಆಗುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಒಂದು ಮಲ್ಟಿ ಲೇಯರ್ನ ಕೊಡೋದಕ್ಕೋಸ್ಕರ ಮತ್ತೆ ಒಂದು ಪೋರ್ಷನ್ನ ಕ್ರಿಯೇಟ್ ಮಾಡಿಕೊಂಡು ಹೇರ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಪೋರ್ಷನ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ಕ್ಲಾರಿಟಿ ಇಟ್ಕೊಂಡು ನೋಡಿ. ಸೊ ನೋಡ್ತಾ ಇದ್ದೀರಲ್ಲ ಔಟ್ಫಿಟ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಹತ್ರ 3 to 4 ಲೇಯರಷ್ಟು ಸ್ಟೆಪ್ಸ್ನ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಬ್ಲೋ ಡ್ರೈಯಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಕ್ಲೈಂಟ್ಸಿಗೆ ಹೇಗೆ ಡಿಸ್ಪ್ಲೇ ಮಾಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾವು ಹೇರ್ ಕಟ್ ಮಾಡೋದಷ್ಟೇ ಅಲ್ಲ, ಅದನ್ನು ಡಿಸ್ಪ್ಲೇ ಮಾಡೋ ಮೆಥಡಲ್ಲೂ ನಮ್ಮ ಟ್ಯಾಲೆಂಟ್ ಅಡಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಜಸ್ಟ್ ಹೇರ್ ಕಟ್ ಮಾಡ್ತೀವಿ, ಹೇರ್ ಕಟ್ ನಮಗೆ ಚೆನ್ನಾಗೇ ಅನಿಸುತ್ತೆ, ಬಟ್ ನಾವು ಅವರಿಗೆ ಡಿಸ್ಪ್ಲೇ ಮಾಡಬೇಕಲ್ವ. ಡಿಸ್ಪ್ಲೇ ಮಾಡೋದಕ್ಕೋಸ್ಕರನಾದ್ರು ಬ್ಲೋ ಡ್ರೈನ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಲ್ತ್ಕೋಬೇಕು. ಸೊ ಇದ್ರ ಬ್ಲೋ ಡ್ರೈ ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಷ್ಟೇ ಕಮೆಂಟಲ್ಲಿ ಬ್ಲೋ ಡ್ರೈ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಸ್ಟೆಪ್ ಕಟ್ದು ಒಂದು ಬ್ಲೋ ಡ್ರೈನ ಕಂಪ್ಲೀಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೋಸ್ಕರ ನಿಮ್ಮ ಎಲ್ಲರ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ ಅಂತಲೇ ಹೇಳ್ತಾ, ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ನನ್ನ ವೀಡಿಯೋಗಳಿಗೋಸ್ಕರ ಕಾಯ್ತಾ ಇರ್ತೇನೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.